ಸಮಾಜಕ್ಕೆ ಅಥವಾ ಬದುಕಿಗೆ ಭಾಷೆ ಎಷ್ಟು ಮುಖ್ಯ ಆಗುತ್ತೆ? ಅದರಲ್ಲೂ ಕನ್ನಡ ಭಾಷೆ ಕೇವಲ ಸಾಹಿತ್ಯಕ್ಕಾಗ್ಲಿ ಅಥವಾ ಒಂದು ಯಾವುದೋ ಚಲನಚಿತ್ರರಂಗಕ್ಕಾಗ್ಲಿ ಸೀಮಿತ ಆಗಿದೆಯಾ? ಕೇಳೋ ಪ್ರಶ್ನೆ ಎಲ್ಲ ಗಂಟೆಗಟ್ಟಲೆ ಉತ್ತರ ಹೇಳಬೇಕು. ಮೊದಲನೇದು, ರಂಗಭೂಮಿಗೆ ಭಾಷೆ ಇಲ್ಲ, ಸಿನಿಮಾಕ್ಕೆ ಭಾಷೆ ಇಲ್ಲ. ಎರಡು ತನ್ನದೇ ವ್ಯಾಕರಣವನ್ನು ಉಳ್ಳಂತಹ ಕಲಾ ಮಾಧ್ಯಮಗಳು. ನಾನು ನಿಮ್ಮ ಜೊತೆಗೆ ಗಿಬ್ಬರಿಷಲ್ ಮಾತಾಡಿದ್ರು ನಿಮಗೆ ನಾನು ಸಿಟ್ಟು ಮಾಡ್ಕೊಂಡಿದ್ದೀನ, ನಗ್ತಾ ಇದ್ದೀನ ಗೊತ್ತಾಗುತ್ತೆ. ಆದರೆ ಒಂದೊಂದು ಸಮಾಜ ಒಂದೊಂದು ಸಂಕೇತಗಳ ಗುಚ್ಛವನ್ನ ತಯಾರು ಮಾಡ್ಕೊಂಡಿರುತ್ತೆ. ಅದು ಭಾಷೆ. ನಾನು ನೀವು ಕರಿತಾ ಇರುವ ಭಾಷೆ. ಕಾಗೆ ಅಂದ್ರೆ ನಮಗೆ ಒಂದು ಕಾಗೆಯ ಚಿತ್ರ ಕಾಣುತ್ತೆ, ಕಣ್ಣು ಮುಂದೆ ಬರುತ್ತೆ. ಅದನ್ನೇ ಆಡಿಯೋ ಸೆನ್ಸರಿ ಪರ್ಸೆಪ್ಷನ್ ಅನ್ನೋದು. ನನಗೆ ಕಾಗೆ ಅಂದ ತಕ್ಷಣ ಕಾಗೆಯ ಚಿತ್ರ ಹೇಗೆ ಬರುತ್ತೋ ಹಾಗೆ ನಾನು ಕಾಗೆ ಅಂದಾಗ ಆಫ್ರಿಕಾದಲ್ಲಿರೋನಿಗೆ ಇನ್ನೇನೋ ಚಿತ್ರ ಬರುತ್ತೆ. ಅದೇ ಕಾಗೆ ಅನ್ನುವ ಪದ ಅಲ್ವಾ? ನಾನು ಕಲ್ಲು ಅಂದ್ರೆ ಹೇಗೆ ಕಲ್ಲು ಅನ್ನೋದು ಯಾವ ಪುಟ್ಟ ಕಲ್ಲು ಕಣ್ಣೆದ್ರಿಗೆ ಬರುತ್ತೋ ಇನ್ಯಾರಿಗೋ ಇನ್ನೇನೋ ಬರುತ್ತೆ. ಆ ದೃಷ್ಟಿಯಿಂದ ಭಾಷೆ ಅನ್ನುವುದು ಆಯಾ ಸಮುದಾಯಗಳು ತಮ್ಮ ನಡುವೆ ಮಾತಾಡ್ಕೊಳ್ಳಿಕ್ಕೆ, ತಮ್ಮ ನಡುವೆ ತಮ್ಮ ಭಾವಗಳನ್ನು ಹಂಚಿಕೊಳ್ಳಕ್ಕೆ, ತಮ್ಮ ಮಾಹಿತಿಯನ್ನು ಹಂಚಿಕೊಳ್ಳಕ್ಕೆ ಬಳಸುವ ಸಂಕೇತಗಳ ಗುಚ್ಛ, ಅದಕ್ಕಿಂತ ಹೆಚ್ಚಿಂದಲ್ಲ. ಹಾಗಂತ ಕನ್ನಡ ತಾಯಿ ಭುವನೇಶ್ವರಿ ಹೀಗೆಲ್ಲ ಹೇಳ್ತಿದ್ದೀವಲ್ಲ ನಾವು. ಯಾಕೆ ಅಂದ್ರೆ ಸಮಸ್ಯೆ ಏನಾಗಿದೆ ಅಂದ್ರೆ, ಕನ್ನಡ ಅನ್ನೋದು ಹೇಗೆ ಭಾಷೆಯು, ಕನ್ನಡ ಎಲ್ರಿಗೂ ಇರುತ್ತೆ, ಆದ್ರೆ ನನಗೆ ಅಥವಾ ನಿಮಗೆ ಬರೋದೊಂದೇ ಭಾಷೆ. ನಾವು ಬರೋದೇ ಕನ್ನಡ ಒಂದೇ. ಇಂಗ್ಲಿಷ್ ಬರ್ತದ ಚೆನ್ನಾಗಿ ಬರಲ್ಲ. ಹಿಂದಿ ಕಲ್ತಿದ್ದೀವ? ಕಲೀಲೇ ಇಲ್ಲ. ನನ್ನ SLC ಮಾರ್ಕ್ಸ್ ಕಾರ್ಡ್ ತೆಗೆದು ನೋಡಿದ್ರೆ ಹಿಂದಿ ಆಬ್ಸೆಂಟ್ ಅಂತಿದೆ. ನಿಮ್ಮ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇಲ್ಲದೆ ಇರ್ಬೋದು. ನನ್ನ SSLC ನಾನು ಓದ್ತಿರುವಾಗಲೇನೆ ಹಿಂದಿ ಹೇರಿಕೆಯ ವಿರುದ್ಧ ನಮ್ಮ ಹೋರಾಟ. ಹಿಂದಿ ಎಕ್ಸಾಮ್ ಹೋಗ್ಲಿಲ್ಲ, ನಾನು ಆಬ್ಸೆಂಟ್ ಅಂತಲೇ ಇದೆ ಇವತ್ತು. ನನ್ನ SLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಹಿಂದಿ ಆಬ್ಸೆಂಟ್. ಹಿಂದಿ ಕಲೀಲಿಲ್ಲ ನಾನು. ಈಗ ಯಾರೋ ಬಂದ್ಬಿಟ್ಟು ನೀನು ಹಿಂದಿ ಕಲಿಬೇಕು ಅಂತಂದ್ರೆ ಹೋಗಲ್ಲ, ನನ್ನ ಕನ್ನಡ ಕಲಿಯಕ್ಕೆ ಕಷ್ಟ, ಹಿಂದಿನೂ ಯಾಕೆ ಕಲೀಲಿಲ್ಲ ಅಂತಲೇ ನಾನು ಮಾತಾಡೋದು. ಹಾಗಂತ ಹಿಂದಿ ಭಾಷೆ ಅಲ್ವಾ? ಅದು ಒಂದು ಭಾಷೆ. ಆ ಭಾಷೆ ಯಾರದ್ದು? ಅದೊಂದು ಅಪಭ್ರಂಶ ಭಾಷೆ. ಸೈನಿಕರು ತಮ್ಮ ಜೊತೆಗೆ ಮಾತಾಡ್ಕೊಳ್ಳಕ್ಕೆ ಅಂತ ಕಂಡುಕೊಂಡ ಭಾಷೆ. ಎಷ್ಟು ವರ್ಷದ ಇತಿಹಾಸ ಇದೆ ಅದಕ್ಕೆ? ಭಾರತಕ್ಕೆ ಮೊಘಲರು ಬಂದ ಮೇಲೆ ಹಿಂದಿ ಹುಟ್ಟಿದ್ದು, ಭಾರತಕ್ಕೆ ಮೊಘಲರು ಬಂದ ಮೇಲೆ ಉರ್ದುನು ಹುಟ್ಟಿದ್ದು. ಆ ಭಾಷೆಗಿಂತ ಹಳೆದು ನನ್ನ ಭಾಷೆ. ನನ್ನ ಭಾಷೆ 2500 ವರ್ಷದ ಇತಿಹಾಸ ಕನ್ನಡಕ್ಕೆ ಅಲ್ವೇ? ಗ್ರೀಕಿನ ಯಾವುದೋ ನಾಟಕದಲ್ಲಿ ಕನ್ನಡದ ಸಾಲಿದೆ ಅನ್ನೋದು ಇದೆಯಲ್ಲ, ಅದು ನನಗೆ ಸಂತೋಷ ಕೊಡುವ ವಿಷಯ. ಹಿಂದಿ ತೋರಿಸಿ ನೀವು 2ನೇ ಶತಮಾನದಲ್ಲಿ ಹಿಂದಿನ, 2ನೇ ಶತಮಾನದ ಗ್ರೀಕ್ ನಾಟಕದಲ್ಲಿ ಕನ್ನಡ ಇದೆ. ತೋರಿಸಿ ಹಿಂದಿನ 2ನೇ ಶತಮಾನದಲ್ಲಿ ಇಲ್ಲ. 14ನೇ ಶತಮಾನದಲ್ಲೋ 15ನೇ ಶತಮಾನದಲ್ಲೋ ಮೊಘಲರು ಭಾರತಕ್ಕೆ ಬಂದ ಮೇಲೆ ಒಬ್ಬ ಸೈನಿಕ ಮತ್ತೊಬ್ಬ ಸೈನಿಕನ ಜೊತೆಗೆ ಮಾತಾಡಕ್ಕೆ ಹಿಂದೂಸ್ತಾನಿ, ಅರಬ್ಬಿ, ಪರ್ಷಿಯನ್ನು ಮತ್ತು ಭಾರತದಲ್ಲಿದ್ದ ಭಾಷೆಗಳು ಸೇರ್ಕೊಂಡು ಕಲಸ ಮೇಲೋಗರಾಗಿ ಸೈನಿಕರು ಒಬ್ಬರ ಜೊತೆಗೆ ಒಬ್ರು ಮಾತಾಡಕ್ಕೆ ಹುಟ್ಟಿದ ಭಾಷೆ ಹಿಂದಿ. ಅದನ್ನ ನಾನು ಯಾಕೆ ರಾಷ್ಟ್ರ ಭಾಷೆ ಅನ್ಲಿ? ನಾನು ಅನ್ನಲ್ಲ. ನೀವ್ ಅಂತೀರಾ ಅಂದ್ರೆ ನೀವು ದಡ್ರು ಅನ್ಕೊಳ್ಳಿ, ನಾನ್ ದಡ್ಡ ಆಗಕ್ಕೆ ಸಿದ್ಧವಾಗಿಲ್ಲ. ಆಯ್ತೆ, ಇದು ಮೊದಲನೇದು. ಎರಡನೇದು, ಸಿನಿಮಾ ಮತ್ತು ರಂಗಭೂಮಿಯೇ ಕನ್ನಡಕ್ಕ ಹಂಗೇನಿಲ್ಲ. ಸಾಹಿತ್ಯದಲ್ಲೂ ಕನ್ನಡ ಇದೆ. ಕನ್ನಡ ಅನ್ನೋದು ಒಂದು ಜನರ ಭಾಷೆ. ಎಲ್ಲಿಯವರೆಗೆ ಜನ ಜೀವಂತವಾಗಿ ಆ ಭಾಷೆಯನ್ನು ಬಳಸ್ತಾ ಇರ್ತಾರೋ ಭಾಷೆ ಬೆಳೀತಾ ಇರುತ್ತೆ. ಭಾಷೆಗೆ ಹೊಸ ಪದಗಳು ಬರ್ತಾನೆ ಇರ್ತವೆ. ಈಗ ನಾನು ಹಾರ್ಡ್ ಡಿಸ್ಕ್ ಅಂದ್ರೆ ಅದು ಇಂಗ್ಲಿಷ್ ಅಲ್ಲ, ಅದು ಕನ್ನಡವೂ ಕೂಡ. ಹಾರ್ಡ್ ಡಿಸ್ಕ್ ಅನ್ನುವ ಪದ ಕನ್ನಡ ತಗೊಂಡ್ಬಿಡುತ್ತೆ, ತಾನದ್ ಮಾಡ್ಕೊಂಡ್ಬಿಡುತ್ತೆ. ಈಗೆಲ್ಲ ಮೈಕ್ ಅನ್ನೋದಕ್ಕೆ ನಾನು ಧ್ವನಿವರ್ಧಕ ಅಂದ್ರೆ ಸಂಸ್ಕೃತ. ನಾನು ಮೈಕ್ ಅಂತ ಕನ್ನಡದ್ದೇ ಮೈಕು ಅಂದ್ಬಿಟ್ರೆ ನಿಮ್ಗೆ ಅರ್ಥ ಆಗತ್ತೆ, ನನಗೂ ಅರ್ಥವಾಗತ್ತೆ. ಹಂಗೆ ಯಾವ ಭಾಷೆ ಜೀವಂತವಾಗಿರುತ್ತೋ ಅದು ಹೊಸ ಪದಗಳನ್ನ ತನ್ನೊಳಗೆ ತಗೊಳುತ್ತೆ. ಆ ಮೂಲಕ ತನ್ನ ಪದಗಳನ್ನು ಬೇರೆಯವ್ರಿಗೂ ಕೊಡುತ್ತೆ. ಮಾರುವ ಕಟ್ಟೆ ಮಾರ್ಕೆಟ್ ಆಗಲಿಲ್ವೇ? ಕನಿಷ್ಠ ಬಿಲ್ಲೆ ಅಂದ್ರೆ ಅತ್ಯಂತ ಕಡಿಮೆಯ ಬಿಲ್ಲೆ. ಬಿಲ್ಲೆ ಅಂದ್ರೆ ಏನು? ಟೋಕನ್.
ಯಾರು ಕೊಡ್ತಿದ್ರು? ಪೊಲೀಸಲ್ಲಿ ಇದ್ದವ್ರಿಗೆ. ಯಾರು ಅತ್ಯಂತ ಕನಿಷ್ಠ ಬಿಲ್ಲೆ ಹಾಕೊಂಡಿರ್ತಾನೋ ಅವನು ಕನಿಷ್ಠ ಬಿಲ್ಲೆ ಅಂತ ಕರೆಯೋರು. ಯಾರು? ಬ್ರಿಟಿಷರು. ಅದು ಕಾನ್ಸ್ಟೇಬಲ್ ಆಯ್ತು. ಓಕೆ. ಕ್ಯಾಲಿಕಟ್ ಅನ್ನುವ ಒಂದು ಊರಿನಲ್ಲಿ ಬಳಸುವ ಬಟ್ಟೆ, ಬೈಂಡಿಂಗ್ ಮಾಡಕ್ಕೆ ಬಳಸ್ತಾ ಇದ್ದ ಬಟ್ಟೆ, ಅದು ಕ್ಯಾಲಿಕೋ ಬೈಂಡಿಂಗ್ ಅಂತ ಆಯ್ತು. ಕ್ಯಾಲಿಕೋ ಇಂಗ್ಲಿಷ್. ಈಗ ಇಲ್ಲಿಂದ ಬೇರೆ ಕಡೆಗೂ ಭಾಷೆ ಪದಗಳು ಹೋಗಿದೆ, ಅಲ್ಲಿಂದ ಇಲ್ಲಿಗೂ ಬಂದಿದೆ. ಮೈಸೂರು ಪಾಕು, ಮೈಸೂರಿಂದು ಎಲ್ಲ ಸುಳ್ಳು. ಮೈಸೂರ್ ಅಂದ್ರೆ ಏನು? ಮೈದಾ ಹಿಟ್ಟು. ಮರಾಠಿಯಲ್ಲಿ ಮೈದಾ ಹಿಟ್ಟಿನಿಂದ ಮಾಡುವ ಸಿಹಿ ಮೈಸೂರು ಪಾಕ. ನಾವೇನ್ ಅನ್ಕೊಂಡ್ವಿ, ಓ ಮೈಸೂರದು ಅದು ಅಲ್ವೇ ಅಲ್ಲ. ಹಾಗೆ. ಅಥವಾ ಬೆಂಗಳೂರು. ಬೆಂಗಳೂರು ಅನ್ನೋ ಪದಕ್ಕೊಂದು ಕತೆ ಕಟ್ಬಿಟ್ವಿ ನಾವು. ಓ ಅವನು ವೀರ ಬಲ್ಲಾಳ ಅಂತಿದ್ದ, ಅವನು ಹಿಂಗ್ ಬಂದ, ಕನಸಲ್ಲಿ ಹಿಂಗಾಯ್ತಂತೆ, ಬೆಂದ ಕಾಳೂರು ಅಂತೆ. ಅಲ್ಲ, ಇದು ಬಿಳಿ ಕಲ್ಲು, ಬೆಣಚು ಕಲ್ಲು ಇರುವ ಊರು. ಬೆಣಚು ಕಲ್ಲಿನ ಪ್ಲಾಟ್ಫಾರ್ಮ್ ಮೇಲೆ ಇರುವ ಊರು. ನೀವು ಎಲ್ಲೇ ಆಗಿರಿ ಬೆಂಗಳೂರಲ್ಲಿ ನೀವು ರಾಮನಗರಕ್ಕೆ ಹೋಗಿ ಆಗಿದ್ರೆ ಬೇರೆ ಸಿಗುತ್ತೆ. ಬೆಂಗಳೂರಲ್ಲೇ ಆಗಿದ್ರೆ ನೀವು ಸಿಗೋದು ನಿಮಗೆ ಬೆಣಚು ಕಲ್ಲು, ಬಿಳಿ ಗ್ರಾನೈಟ್. ಹಾಗಾಗಿ ಇದನ್ನ ಬೆಣಚು ಕಲ್ಲೂರು. ಎಲ್ಲಿತ್ತಿದು? ಸ್ವಲ್ಪ ದೂರ, ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಮತ್ತು ಆ ಕಡೆ ಹೆಬ್ಬಾಳದ ಆಸ್ಪಾಸಿಂದ ಯಾವುದನ್ನ ಬೆಂಗಳೂರು ಅಂತ ಚಿಕ್ಕಪೇಟೆ ಎಲ್ಲ ಇದೆಯಲ್ಲ, ಅಲ್ಲಿಯವರೆಗೆ ನೀವೆಲ್ಲೇ ಆಗಿರಿ ಸಿಗೋದೇ ಗ್ರಾನೈಟ್, ಬಿಳಿ ಕಲ್ಲು ಸಿಗುತ್ತೆ. ಅದಕ್ಕೆ ಇಲ್ಲಿ ದೊಡ್ಡ ಕಲ್ಸಂದ್ರ ಇದೆ, ಚಿಕ್ಕ ಕಲ್ಸಂದ್ರ ಇದೆ, ಬಿಳೆಕಲ್ಲೂರು ಅಂತಿದೆ. ಬಿಳೆಕಲ್ಲೂರು ಅಂತಲೇ ಇದೆ. ಇದು ಜಿಯಾಗ್ರಾಫಿಕಲ್ ಕಾರಣಕ್ಕಾಗಿ ಬಂದ ಹೆಸರು. ನಾವು ಅದನ್ನೇನ್ ಮಾಡ್ಬಿಡ್ತೀವಿ, ಓ ಇದು ಹಂಗೆ ಹಿಂಗೆ ಅಂತ ಕತೆ ಕಟ್ಬಿಡ್ತೀವಿ. ನೀವು ಕನ್ನಡ ಅನ್ನುವ ಒಂದು ಭಾಷೆಯ ಪ್ರಶ್ನೆಯನ್ನು ಕೇಳಿ ನಾನು ಇಷ್ಟು ಹೇಳಿದೆ. ಎಷ್ಟು ವಿಷಯವನ್ನು ಹೇಳ್ಬೋದು ಯೋಚನೆ ಮಾಡಿ. ಭಾಷೆ ಅನ್ನುವುದೇ ಹಾಗೆ. ಅದು ಅದರ ಜೊತೆಗೆ ಇತಿಹಾಸ ಇರುತ್ತೆ, ಅದರ ಜೊತೆಗೆ ಸಂಸ್ಕೃತಿ ಇರುತ್ತೆ. ಒಂದು ಭಾಷೆ ಅಂದ್ರೆ ಒಂದು ದೊಡ್ಡ ಸಂಸ್ಕೃತಿ. ಒಂದು ಭಾಷೆ ಸಾಯ್ತು ಅಂದ್ರೆ ಒಂದು ಸಂಸ್ಕೃತಿ ಸಾಯ್ತು ಅಂತ. ಹಾಗಾಗಿ ನಾವು ನಮ್ಮ ಸಂಸ್ಕೃತಿಯನ್ನ ಉಳಿಸ್ಕೊಳ್ಬೇಕು ಅಂದ್ರೆ ನಮ್ಮ ಭಾಷೆ ಉಳಿಸ್ಕೋಬೇಕು ಅಷ್ಟೇ. ಇವತ್ತು ರಂಗಭೂಮಿಗೆ ಬರುವವರಿಗೆ ನೀವು ಒಂದು ಕಿವಿ ಮಾತು ಹೇಳೋದಾದ್ರೆ, ಮನುಷ್ಯರಾಗಿ ಎಲ್ಲರನ್ನೂ ಮನುಷ್ಯರಾಗಿ ನೋಡಿ. ನೀವೊಂದು ರಂಗತಂಡ ಕಟ್ತೀರಿ ಅಂತಂದ್ರೆ ಆ ರಂಗತಂಡದಲ್ಲಿ ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು, ಕೆಳವರ್ಗದವರು, ಮೇಲ್ವರ್ಗದವರು, ದಲಿತರು, ಮುಸ್ಲಿಮರು, ಕ್ರಿಶ್ಚಿಯನ್ರು ಎಲ್ಲರೂ ಇರುವ ರಂಗತಂಡವನ್ನ ನೀವು ಕಟ್ಟೋ ಹಾಗಾಗ್ಬೇಕು. ನಿಮ್ಮ ರಂಗತಂಡದಲ್ಲಿ ಬರೀ ಒಂದೇ ಜಾತಿಯವರು ಇದ್ದೀರಿ ಅಂತಂದ್ರೆ ನಿಮ್ದು ರಂಗಭೂಮಿನೇ ಅಲ್ಲ. ಈ ಸತ್ಯವನ್ನ ಅರ್ಥ ಮಾಡ್ಕೊಂಡ್ರೆ ಆಗ ಒಬ್ಬರ ಮೇಲೆ ಮತ್ತೊಬ್ರು ಕೈ ಎತ್ತುವ ಅಭ್ಯಾಸ ತಪ್ಪುತ್ತೆ, ಸೌಹಾರ್ದ ಉಳಿಯುತ್ತೆ. ಸೌಹಾರ್ದ ಉಳಿದ್ರೆ ಒಟ್ಟು ಸಮಾಜದ ಆರೋಗ್ಯ ಚೆನ್ನಾಗಿರುತ್ತೆ. ಹೊಸದಾಗಿ ರಂಗಭೂಮಿಗೆ ಬರೋರಿಗೆ ನಾ ಹೇಳೋದೇ ಇಷ್ಟು, ನೀವು ಮನುಷ್ಯರಾಗ್ಬೇಕಾ? ರಂಗಭೂಮಿಗೆ ಬನ್ನಿ. ರಂಗಭೂಮಿಗೆ ಬಂದ ಮೇಲೆ ಎಲ್ಲರನ್ನೂ ಮನುಷ್ಯರನ್ನಾಗಿ ನೋಡಿ. ಆಗ ಸಮಾಜ ಸುಂದರವಾಗುತ್ತೆ. ಸಮಾಜ ಸುಂದರವಾದರೆ ಅದಕ್ಕಿಂತ ದೊಡ್ಡದು ಇನ್ನೇನಿದೆ ಅಲ್ವಾ? ಸೌಂದರ್ಯ, ಹಸಿದವನಿಗೆ ರೊಟ್ಟಿಯೇ ಸೌಂದರ್ಯ ಅಲ್ವಾ? ಹಾಗೆ ಯಾರಿಗೆ ಏನು ಸೌಂದರ್ಯವೋ ಅದನ್ನ ಅಲ್ಲಿ ನೀವು ರಂಗಭೂಮಿಗೆ ತರೋದಕ್ಕೆ ಸಾಧ್ಯ ಆಗುತ್ತೆ.